ನಮಸ್ಕಾರ ಸ್ನೇಹಿತರೆ. ಚಿತ್ರರಂಗದಲ್ಲಿ ಹಿಟ್ ಮತ್ತು ಫ್ಲಾಪ್‌ಗಳು ಸಹಜ. ಸ್ಟಾರ್ ನಾಯಕನ ವೃತ್ತಿ ಜೀವನ ನಿಧಾನವಾಗಬಹುದು ಅಥವಾ ಮಸುಕಾಗಬಹುದು. ಆದರೆ ವೃತ್ತಿ ಜೀವನವು ಉತ್ತುಂಗದಲ್ಲಿದ್ದಾಗ ಸರಣಿ ಬ್ಲಾಕ್‌ಬಸ್ಟರ್‌ಗಳು ಪಡೆಯುತ್ತಿರುವಾಗ ಸ್ಟಾರ್ ನಾಯಕ ಶೂಟಿಂಗ್ ಸ್ಥಳದಲ್ಲಿಯೇ ಪ್ರಾಣ ಕಳೆದುಕೊಂಡ ಬಗ್ಗೆ ಕೇಳಿದ್ದೀರಾ? ಚಲನಚಿತ್ರ ದೃಶ್ಯವನ್ನ ಹೋಲುವ ಈ ನಿಜ ಜೀವನದ ದುರಂತದ ಬಗ್ಗೆ ತಿಳಿದರೆ ಎಂಥವರಿಗೂ ಕಣ್ಣೀರು ಬರುತ್ತೆ. ಆ ನಾಯಕ ಬೇರೆ ಯಾರೂ ಅಲ್ಲ, ಬಾಲಿವುಡ್ ಲೆಜೆಂಡ್ ಧರ್ಮೇಂದ್ರ ಅವರ ಸೋದರ ಮಾವ ವೀರೇಂದ್ರ ಸಿಂಗ್. ವೀರೇಂದ್ರ ಸಿಂಗ್ ಅವರ ನಿಜವಾದ ಹೆಸರು ಸುಭಾಷ್ ದಡ್ವಾಲ್. ಅವರು ಧರ್ಮೇಂದ್ರ ಅವರ ಮಾವನ ಮಗ. 1975ರಲ್ಲಿ ಬಿಡುಗಡೆಯಾದ ತೇರಿ ಮೇರಿ ಏಕ್ ಜಿಂದ್ರಿ ಚಿತ್ರದ ಮೂಲಕ ವೀರೇಂದ್ರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಧರ್ಮೇಂದ್ರ ಕೂಡ ಅದರಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು. ಅದಾದ ನಂತರ ಅವರು 12 ವರ್ಷಗಳ ಕಾಲ ತಮ್ಮ ಕಣ್ಣುಗಳೆಂಬ ಪಂಜಾಬಿ ಚಿತ್ರರಂಗವನ್ನ ಆಳಿದರು. ಅಲ್ಲಿ ಅವರಿಗೆ ಕೃತಕ ಸೆಟ್‌ಗಳ ನಡುವೆ ನಡೆಯುತ್ತಿದ್ದ ಚಿತ್ರೀಕರಣವನ್ನ ಹಳ್ಳಿಯ ಹಸಿರು ಹೊಲಗಳಿಗೆ ಬದಲಾಯಿಸಿದ್ರು ವೀರೇಂದ್ರ. ಅವರು ಬೆಳ್ಳಿ ಪರದೆಯ ಮೇಲೆ ವಾಸ್ತವಿಕ ಪಂಜಾಬಿ ಜೀವನವನ್ನ ತೋರಿಸಿದ್ರು. ವೀರೇಂದ್ರ ತಮ್ಮ ವೃತ್ತಿ ಜೀವನದ ಸುಮಾರು 25 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವೆಲ್ಲವೂ ಬ್ಲಾಕ್ ಆಫೀಸ್‌ನಲ್ಲಿ ಬ್ಲಾಕ್ ಬಸ್ಟರ್ ಆಗಿದ್ವು. ಅದಕ್ಕಾಗಿ ಈ ನಾಯಕನ ಪಂಜಾಬಿ ಸಿನಿಮಾದ ರಾಜ ಎಂದು ಕರೆಯಲಾಗುತ್ತೆ. ನಟನಾಗಿ ಮಾತ್ರವಲ್ಲ, ಬರಹಗಾರ, ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಅವರು ಮಿಂಚಿದ್ದಾರೆ. ಅದು 1988 ಡಿಸೆಂಬರ್ 6. ವೀರೇಂದ್ರ ವೃತ್ತಿ ಜೀವನದ ವಿಷಯದಲ್ಲಿ ಭರದಿಂದ ಸಾಕ್ತಿದ್ರು. ಲೂಧಿಯಾದ ಬಳಿಯ ತಲ್ವಾಂಡಿ ಕಲಾನ್ ಎಂಬ ಹಳ್ಳಿಯಲ್ಲಿ ಜಡತೆ ಜಮೀನ್ ಚಿತ್ರೀಕರಣ ನಡೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಗುಂಡೇಟಿನ ಸದ್ದು ಕೇಳಿಬಂತು. ಹಗಲು ಹೊತ್ತಿನಲ್ಲಿ ಸೆಟ್‌ನಲ್ಲಿದ್ದ ಎಲ್ಲರೂ ನೋಡುತ್ತಿರುವಾಗ 40 ವರ್ಷದ ವೀರೇಂದ್ರ ನೆಲಕ್ಕೆ ಬಿದ್ದರು. ಈ ಘಟನೆಯಿಂದ ಇಡೀ ಚಿತ್ರೋದ್ಯಮ ಆಘಾತಕ್ಕೊಳಗಾಯಿತು. ಆದ್ರೆ ಈ ಕೊಲೆಯನ್ನ ಯಾರ್ ಮಾಡಿದ್ರು? ಅವನು ಅದನ್ನ ಏಕ್ ಮಾಡದ? ಇದು ಇನ್ನೂ ಬಗೆಹರಿಯದ ನಿಗೂಢವಾಗಿ ಉಳಿದಿದೆ. ವೀರೇಂದ್ರ ಅವರಿಗೆ ಪತ್ನಿ ಪಮ್ಮಿ ಮತ್ತು 3 ಮಕ್ಕಳಿದ್ದಾರೆ. ತಂದೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಅವರ ಪುತ್ರರಾದ ರಣದೀಪ್ ಆರ್ಯ ಮತ್ತು ರಮಣದೀಪ್ ಆರ್ಯ ಉದ್ಯಮದಲ್ಲಿ ಮುಂದುವರೆದಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.